ಬಾಲ್ಯ ಗೆಳೆಯ ರವೀಂದ್ರ. ನಾನು ಶಾಲೆ ಸೇರೋಕ್ಕೆ ಮುಂಚಿಂದ ಅವನು ನನ್ನ ಗೆಳೆಯ. ಅವನು ನನಗಿಂತ ಒಂದು 100 ದಿನ ದೊಡ್ಡವನು. ಈಗ ಮೈಸೂರಲ್ಲಿದ್ದಾನೆ. ಅವನು ದಿನ ಒಂದು ಥಾಟ್ ಫಾರ್ ದ ಡೇ ಥರ ಕಳಿಸ್ತಾನೆ. ಅದು ಎಷ್ಟು ನನಗೆ ಇಂಪ್ರೆಸ್ ಆಯಿತು ಅಂದರೆ, ಇದು ಇಂಗ್ಲೀಷಲ್ಲಿ ಕಳಿಸ್ತಾನೆ ಅವನು. ನಾನು ಅದನ್ನು ಓದ್ತಾ ಇದ್ದಂಗೆ ನನಗೆ ಇದನ್ನು ಯಾಕೆ ಕನ್ನಡಕ್ಕೆ ಮಾಡಬಾರ್ದು ಅಂಥೇಳಿ ಅವನನ್ನು ಅನುಮತಿ ಕೇಳಿದ್ರೆ ನಕ್ಬಿಟ್ಟ. ನೀನು ಪುಸ್ತಕಾರ ಮಾಡ್ಕೊ, ಏನಾರು ಮಾಡ್ಕೊ, ನನ್ನ ಹೆಸರು ಹಾಕಬೇಕಿಲ್ಲ ನೀನು. ಯಾಕೆಂದರೆ ನಾನು ಕೂಡ ಅನೇಕ ಪ್ರವಾದಿಗಳು, ಪ್ರವಚನಕಾರರು, ತತ್ವಜ್ಞಾನಿಗಳು ಅವ್ರದ್ದೆಲ್ಲರದು ಒಗ್ಗೂಡಿಸಿ ದಿನ ನಿಮಗೆಲ್ಲ ಒಂದು ಚಿಕ್ಕ ಇದು ಕಳಿಸ್ತೀನಿ ನಿಮಗೆ, ಪ್ರವಚನಗಳು ಅಂತ ಹೇಳ್ದ. ಇದನ್ನು ನಾನು ಬರೆಯುವಾಗ ನನಗೆ ಏನು ಹೆಸರು ಕೊಡೋದು ಇದಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಕನಕದಾಸರ ಬಯಲೊಳು ಆಲಯದೊಳು ಬಯಲು ಜ್ಞಾಪಕ ಬಂತು. ಯಾಕೆಂದರೆ ಬಯಲು ಅನ್ನೋದೇ ಒಂದು ಹೊರಗಡೆದು, ಆಲಯ ನಾವು ಒಂದು ಕೊಟ್ಟರೆ ನಮ್ಮೊಳಗೂ ಒಂದು ಬಯಲಿದೆ. ಅದರಿಂದ ಇದನ್ನು ಬಯಲೊಳು ಆಲಯದೊಳು ಬಯಲು ಅಂತ ಒಂದು ಕನಕದಾಸರ ಮುಂಡಿಗೆ ಥರನೇ ಒಂದು ಕಾಂಪ್ಲೆಕ್ಸ್ ಟೈಟಲ್ ಮಾಡಿದೆ. ಇದಕ್ಕೆ ದಿನವೂ ಒಂದೊಂದು ಬರಿತಾ ಇದ್ದೆ. ಆಮೇಲೆ ಏನು ಮಾಡಿದೆ, ಕೆಲವೊಂದು ಆರಿಸ್ಕೊಂಡು ಅದಕ್ಕೆ ನನ್ನದೇ ಆದ ಇನ್ನೊಂದಿಷ್ಟು ವಿವರಣೆ ಬರೆದು ಒಂದು ಪುಸ್ತಕ ಮಾಡಿದೆ. ಅದನ್ನ ವಿದ್ಯಾರಣ್ಯ ಅವರು ಚೆನ್ನಾಗಿದೆ ಇದು, ಮಾಡ್ತೀನಿ ಪುಸ್ತಕ ಅಂತ ಹೇಳಿ ಏನು ಹಿಡಿದು ಟೈಟ್ಲು ಅಂತ ಯೋಚನೆ ಮಾಡ್ತಿದ್ರು. ಪ್ರಭಾತ ನುಡಿ ಹಿಂದೆ. ಪ್ರಭಾತ ನುಡಿ ತುಂಬ ಹೆವಿ ಆಗುತ್ತೆ, ಇನ್ನೇನಾದ್ರು ಯೋಚನೆ ಮಾಡು ಅಂದರು. ಏನೀಗ ಪ್ರಭಾತ ನುಡಿ ಅಂದರೆ ಏನು ಅಂದರು. ಬೆಳಗಿನ ಮಾತಲ್ವಾ ಅಂದೆ. ಹಾಗಾದ್ರೆ ಹಂಗೆ ಹೇಳೋಣ, ಬೆಳಗಿನ ಮಾತು ಅಂತಲೇ ಇಡ್ತೀನಿ ಅಂತ ಹೇಳಿ ಅದಕ್ಕೊಂದು ತಾನೇ ಒಂದು ಕಲ್ಪನಾ ಚಿತ್ರ ಅವ್ರದ್ದು ಪ್ರಕಟಿಸಿದ್ದಾರೆ. ಇದು ಕೂಡ ಅಷ್ಟೇ. ನನಗೆ ಇವೆಲ್ಲ ನಾನು ಯಾಕೆ ಬರಿತೀನಿ ಸುಮಾರು ಜನ ಕೇಳಿದ್ರು. ನನಗೆ ಇದರಿಂದ ಒಂದು ಅನುಕೂಲ ಇದೆ, ಯಾಕೆಂದರೆ ನಾನು ಓದ್ತೀನಲ್ವ, ಬರೀ ಬೇರೆಯವ್ರಿಗೋಸ್ಕರ ಬರೆಯಲ್ಲ. ಮೊದಲು ನಾನು ಓದ್ತೀನಿ, ನಾನು ಇಷ್ಟಪಡ್ತೀನಿ, ಆಮೇಲೆ ಬರಿತೀನಿ. ಇದನ್ನು ನನಗೆ ಕಣ್ಣಿಗೆ ಬೀಳಂಗೆ ಮಾಡಿದ ರವೀಂದ್ರ ಅವ್ರಿಗೆ ತುಂಬ ಖುಷಿ. ರವೀಂದ್ರ ಅಂದರೆ ಅವನು ಬಹಳ ಇಷ್ಟವಾದ ಸ್ನೇಹಿತ ನನಗೆ. ಅವನಿಗೆ ಕೃತಜ್ಞತೆಗಳು ಮೊದಲೇ ಹೇಳ್ತೀನಿ. ವಿದ್ಯಾರಣ್ಯ ಅವ್ರಿಗೆ ಕೂಡ ಕೃತಜ್ಞತೆ ಹೇಳ್ತೀನಿ. ಯಾಕೆಂದರೆ ಇಂಥ ಪುಸ್ತಕಗಳು ಎಲ್ಲರೂ ಮಾಡೋಕ್ಕೆ ಬರಲ್ಲ, ಮುಂದೆ ಮಾಡಿದ್ದಾರೆ. ಧನ್ಯವಾದಗಳು.